325 ಕೊಟ್ಬಿಡೋಣ ಫೈನಲ್. 325ಕ್ಕೆ NX ಕಾರ್ ಬಂದ್ರೆ ಫೈನಾನ್ಸ್ ಮಾಡ್ಕೊಡೋಣ ಸರ್. ಅಂತಲ್ಲ ಸರ್. ಸರ್ 2008 ಮಾಡಲ್ ಸರ್ ಇದು. ಓಕೆ 2008 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ 225 ಹೇಳುದು, ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಇನ್ನು ಕಡಿಮೆ ಆಗುತ್ತೆ. ಮಾಡೋಣ ಕಡಿಮೆ ನೋಡಿ ಸರ್. 2010 ಮಾಡಲು ಜನ್ ಇಷ್ಟಿಲ್ಲ, ಇದು ಬಹಳ ಒಳ್ಳೆ ಪಾಪ ಗಾಡಿ ಓಡಿಸ್ಕೊಂಡು ಬರ್ತಾರೆ, ಬಹಳ ಒಳ್ಳೆ. 165 160ಕ್ಕೆ ಮಾಡ್ಬಿಡಿ ಫೈನಲ್. 160 ಫೈನಲ್. ಇದು 5,45,000 ಹೇಳೋದು, ಸ್ವಲ್ಪ ಹೆಚ್ಚು ಮಾಡೋಣ. 5,45,000 ಹೇಳೋದು. ಇದು 285. ಸೊ ಈ ಬ್ಲೂ 345. ಸೊ ಎರಡರಲ್ಲೂ ಕಡಿಮೆ ಆಗುತ್ತೆ. ಅದು ಬೇಡ, ಆ ಕಲ್ಲನ್ನ 520 ಕೊಡ್ತೀನಿ. ಹೌದೌದು. 385 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 385 ಕಡಿಮೆ ಆಗುತ್ತೆ. ಕಡಿಮೆ ಮಾಡಿಸ್ಕೊಂಡು 85 ಹೆಚ್ಚು ಕಡಿಮೆ ಮಾಡಿಸ್ಕೊಳ್ಳೋಣ. 1,85,000 ಇಂಜನ್ ಸಿವಿಲ್ ಚೆನ್ನಾಗಿದೆ. 80% ಲೋನ್ ಆಗುತ್ತೆ. 80% ಆಗುತ್ತೆ. ಹೌದೌದು. ಓಕೆ ಓಡಾಡ್ಬೇಕು. ಒಳ್ಳೆ ಗಾಡಿ. 135 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್. 2009 ಮಾಡಲು GLS 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 190 ಮಾಡ್ಬಿಡಿ ಫೈನಲ್. 190ಗೆ ನೋಡಿ. 190 ಒಂದು ಶಿಫ್ಟ್ ಇದೆ. ಸೊ 65 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ನೋಡಿ, ಟಾಪ್ ಅಂಡ್ ವೆಹಿಕಲ್ ಎಲ್ಲ ತರ ಫೀಚರ್ ಬರುವಂತ ವೆಹಿಕಲ್ ಸರ್. 465 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫುಲ್ ಲೋಡೆಡ್ ಗಾಡಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಸರ್ ನಾನು NX ಕಾರ್ ಬಂದಿದ್ದೀನಿ. ಏನಕ್ಕಂದ್ರೆ ಒಂದು ಹೊಸ ವಿಡಿಯೋ ಮಾಡೋಣ, ಹಾಗೇನೆ ಏನೇನು ಪ್ರೈಸ್ ಅಲ್ಲಿ ಇದೆ, ಇವತ್ತು ಎಷ್ಟು ಸ್ಟಾಕ್ ಇದೆ ಎಲ್ಲಾನು ಕಂಪ್ಲೀಟ್ ಆಗಿ ನೋಡೋಣ ಅಂದ್ಬಿಟ್ಟು. ಹಾಗೇನೆ ಸರ್ ಇದ್ದಾರೆ ನಮ್ಮ ಜೊತೆ, ಹಾಗೇನೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಊಟ ಆಯ್ತಾ ಸರ್? ಆಯ್ತು. ಓಕೆ ಸರ್. ಮತ್ತೊಂದು ಸರಿ ಶೋರೂಮ್ ಹೆಸರು, ಲೊಕೇಶನ್ ಸರ್? ಸರ್ ನಮ್ದು ಇದು ನಾಗರಬಾವಿ NX ಸೋಕಾ ನೋಡಿ ಬೋರ್ಡ್. ಸೊ ನಾಗರಬಾವಿ NX ಸೋಕಾ, ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನೆಲ್ಲ ಬಂದ್ರೆ ಪೆಟ್ರೋಲ್ ಬಂಕ್ ಸಿಗುತ್ತೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಸ್ವಲ್ಪ ಡೌನ್ ಬಂದ್ರೆ ಅಲ್ಲೊಂದು ಪೈಂಟ್ ಅಂಗಡಿ ಸಿಗುತ್ತೆ. ಪೈಂಟ್ ಅಂಗಡಿ ಪಕ್ಕದಲ್ಲೇ ನಮ್ ಬೋರ್ಡ್ ಇದೆ, NX ಕಾರ್ ಅಂತ. ಆ ಬೋರ್ಡ್ ನಲ್ಲಿ ಬಂದ್ಬಿಡಿ. ನಿಮ್ಗೆ ಇನ್ನ ಏನ ಕಡಿಮೆ ಅಡ್ರೆಸ್ ಗೊತ್ತಾಗಿಲ್ಲ ನೋಡಿ. ನಮ್ದು ಇದು ವಿಜಯನಗರ ನರ್ಸಿಂಗ್ ಕಾಲೇಜು, ಇದೇ ಕಾಂಪೌಂಡ್ ನಮ್ದು. ಬಂದ್ಬಿಟ್ರೆ ಎಲ್ಲಾ ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ನಿಮ್ ಸಮಾಧಾನ ಆದ ಕೂತ್ಕೊಂಡು ನಿಮ್ಗೆ ಫೈನಾನ್ಸ್ ಬೇಕು, ಏನ್ ಬೇಕು ನಮ್ ಕಡೆಯಿಂದ ಅನುಕೂಲ ಮಾಡ್ಕೊಡ್ತೀವಿ. ಬನ್ನಿ, ನೀವು ಬಂದು ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬನ್ನಿ, ಏನ್ ಬೇಕು ನಾವು ಅನುಕೂಲ ಮಾಡ್ಕೊಡ್ತೀವಿ. ನಮ್ಗೆಲ್ಲ ಏನೇನ್ ಬೇಕು ನಾವೆಲ್ಲ ಮಾಡಿಸ್ಕೊಡ್ತೀವಿ. ಓಕೆ. ಹಾಗೇನೆ ಸರ್ ಎಷ್ಟಿದೆ ಸರ್ ಸ್ಟಾಕ್? ನಮ್ಮ ಹತ್ರ 100 ವೆಹಿಕಲ್ ಇದೆ, ಹೆಚ್ಚು ಕಡಿಮೆ 100 ಇದೆ ಸರ್. ಹೌದೌದು. ಓಕೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? 40,000 ಶುರು ಆಗುತ್ತೆ. 40,000? ಹೌದೌದು. ಓಕೆ ನೋಡಿ, 40,000 ಇವತ್ತು ಸರ್. 40,000 ಒಂದು 2-3 ಗಾಡಿ ಇರ್ಬೇಕಲ್ಲ ಸರ್? ಇದೆ, 2 ಗಾಡಿ ಇದೆ. 2 ಗಾಡಿ ಇದೆ. ಓಕೆ. ಆಮೇಲೆ ಹೈಲೈಟ್ಸ್ ಕೂಡ ನೋಡಿರ್ತಾರೆ ನೀವು, ಏನೇನ್ ಪ್ರೈಸ್ ಇದೆ ಇವತ್ತು ಅಂದ್ಬಿಟ್ಟು. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಮಾಡೆಲ್ ಗಾಡಿನೂ ಸರ್ ತರಿಸಿದಾರೆ ಅನ್ಬೋದು. ಸೊ ಆಲ್ಮೋಸ್ಟ್ ತುಂಬಾನೇ ವೆಹಿಕಲ್ಸ್ ಇದೆ, ಒಳ್ಳೊಳ್ಳೆ ಚೆನ್ನಾಗಿರೋ ವೆಹಿಕಲ್ಸ್ ಎಲ್ಲ ಇದೆ. ಹಾಗೆ ಲೋನ್ ಬಗ್ಗೆ ಸರ್? 12 ಮಾಡಲ್ ಮೇಲೆ ಫೈನಾನ್ಸ್ ಮಾಡ್ಕೊಡ್ತೀರಾ? 2012 ಮೇಲೆ ಸೊ ಫೈನಾನ್ಸ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಗುಡ್ ಕಂಡೀಷನ್ ವೆಹಿಕಲ್ಸ್ ಇದೆ. ಅದ್ರಲ್ಲಿ ನಿಮ್ಗೆ ಲೋ ಬಜೆಟ್ ಬೇಕಂದ್ರೆ ಮಾಡೆಲ್ ಕಡಿಮೆ ಇರೋದ್ರಲ್ಲೂ ಸಿಗುತ್ತೆ. ಹಂಗೆ ನಿಮ್ಗೆ ಮಾಡೆಲ್ ಅಲ್ಲಿ ಬೇಕಂದ್ರೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ಅಂದ್ರೆ ಕಂಫರ್ಟಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲ ತರ ವೆಹಿಕಲ್ ಸಿಗುತ್ತೆ ಅನ್ಬೋದು. ಸರ್ ವಿಡಿಯೋನ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡ್ತಿದ್ರೆ ಅವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ NX ಕಾರ್ ನಲ್ಲಿ ಮೊದಲೇ ಕಾರ್ ಯಾವ ಸರ್ ಇವತ್ತು? ಸರ್ ನಮ್ದು ಮುಂದೆ ಇದೆ ಹೋಂಡಾ ಅಮೇಜ್, ಸಾರಿ ಹೋಂಡಾ ಬ್ರಿಯೋ. 2014 ಮಾಡ್ಲಿದ್ದು, 48,000 ಹೊಡಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಶೋರೂಮ್ ಟ್ರಾಕ್ ಇದೆ. ಇದು ಬಂದ್ಬಿಟ್ಟು ಸರ್ 345 ಹೇಳೋದು, ಒಂದ್ 325 ಕೊಟ್ಬಿಡೋಣ ಫೈನಲ್. 325ಕ್ಕೆ NX ಕಾರ್ ಬಂದ್ರೆ ಫೈನಾನ್ಸ್ ಮಾಡ್ಕೊಡೋಣ ಸರ್. ಇನ್ನೂ ಕಡಿಮೆ ಆಗುತ್ತಲ್ಲ ಸರ್? ಅಲ್ಲ, ಫೈನಾನ್ಸ್ ಮಾಡ್ಕೊಡೋಣ, ಅದ್ರ ಜೊತೆ ಕಡಿಮೆ ಆಗುತ್ತೆ. ಬಂದ್ ನೋಡ್ಲಿ, ನಿಮ್ಗೆ ಫೈನಾನ್ಸ್ ಏನ್ ಬೇಕು ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು i10 ಬಂತಲ್ಲ ಸರ್? ಸರ್ 2008 ಮಾಡಲ್ ಸರ್ ಇದು. ಓಕೆ. 2008 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. AC ಪೋಸ್ಟರಿಂಗ್ ಪೌಂಡೋ ಇದೆ. ಗಾಡಿ ಬಂದಿದ್ದ ಜಸ್ಟ್ ಇಲ್ಲಿಂದ ವಾಶ್ ಗೀಶ್ ಮಾಡ್ಬೇಕು. 1.2 ಮ್ಯಾಗ್ನ 4 ಬ್ರ್ಯಾಂಡ್ ನ್ಯೂ ಟೈರ್. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಟೈರ್ ಕೂಡ 4 ಬ್ರ್ಯಾಂಡ್ ನ್ಯೂ, ಬಾಡಿ ಲೈನ್ ಚೆನ್ನಾಗಿದೆ. ಸರ್ ಪ್ರೈಸ್ 225 ಹೇಳೋದು, ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. ಇನ್ನೂ ಕಡಿಮೆ ಆಗುತ್ತೆ? ಮಾಡೋಣ ಕಡಿಮೆ ಮಾಡಿಸ್ಕೊಡೋಣ. ಗಾಡಿ ತುಂಬಾ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಹಳ ಒಳ್ಳೆ ಪಾಪ ಗಾಡಿ ಓಡಿಸ್ಕೊಂಡು ಬರ್ತಾರೆ, ಬಹಳ ಒಳ್ಳೆ ಡ್ಯೂಟಿ ಮಾಡ್ತಾರೆ. ಇದು ನೋಡಿ ಸರ್ 2010 ಮಾಡಲು ಜನ್ ಇಷ್ಟಿಲ್ಲ, ಇದು ಕೂಡ ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಇದು 46,000 ಹೊಡಿದೆ. ಇದು 46,000 ಹೊಡಿದೆ ಗಾಡಿ. ಇದು ತುಂಬಾ ಚೆನ್ನಾಗಿದೆ. 165 160ಕ್ಕೆ ಮಾಡ್ಬಿಡಿ ಫೈನಲ್. 160 ಫೈನಲ್. 165 ಹೇಳೋದು, 160ಕ್ಕೆ ಮಾಡ್ಬಿಡಿ. 10 ಸಿಂಗಲ್ ಓನರ್, ಬರ 46,000 ಚೇಂಜ್ ಹೊಡಿದೆ ಗಾಡಿ. ತುಂಬಾ ನೀಟ್ ಆಗಿದೆ ಸರ್. ಇವಾಗ ಬಂತಲ್ಲ ಇದನ್ನು ಜಸ್ಟ್
ಅದೇ ಇವಾಗ ಅದ್ ಬಂತಲ್ಲ. ಓಕೆ 2015 ಮಾಡಲು i20 ಸ್ಪೋರ್ಟ್ಸ್ ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ಗಾಡಿ ತುಂಬಾ ಚೆನ್ನಾಗಿದೆ, ABS ಎಲ್ಲ ಇದೆ. ಇದು ಹೇಳೋದು 5,35,000 ಹೇಳೋದು. ಸ್ವಲ್ಪ ಹೆಚ್ಚು ಮಾಡೋಣ. ಗಾಡಿ ತುಂಬಾ ಚೆನ್ನಾಗಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಇದು ಶೋರೂಮ್ ಹಿಸ್ಟ್ರಿ ಇದೆ ಅಂದ್ರೆ ಎಲ್ಲಾ ಶೋರೂಮ್ ಹಿಸ್ಟ್ರಿ ಸಿಗಲ್ಲ ನಿಮ್ಗೆ. ಯಾವ್ದಿದೆ ಅಂತ ನಾವೇ ಹೇಳ್ಬಿಡ್ತೀವಿ ನಿಮ್ಗೆ. ಸ್ಪೋರ್ಟ್ಸ್ ಆಪ್ಷನಲ್, CRD, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು, ಗಾಡಿ ತುಂಬಾ ಚೆನ್ನಾಗಿದೆ. ಎರಡು ಡೆಂಟು ಕ್ರಾಚಸ್ ಎಲ್ಲ ನೀಟ್ ಆಗಿದೆ ಗಾಡಿ. ಸರ್ ಪ್ರೈಸ್ ಇನ್ನೊಂದ್ಸರಿ 5,35 ಹೇಳೋದು. ಹೆಚ್ಚು ಮಾಡಿಸ್ಕೊಡೋಣ, ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ 2014 ಮಾಡಲು Ertiga VXi ಸರ್ ಡಿಮ್ಯಾಂಡ್ ಜಾಸ್ತಿ ಇದೆ. ಹೌದೌದು, 7 ಸೀಟ್ ಹುಡ್ಕೋದಿಗೆ ಬಹಳ ಒಳ್ಳೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್, ಗಾಡಿ ತುಂಬಾ ಚೆನ್ನಾಗಿದೆ. ಇದು 5,45,000 ಹೇಳೋದು. ಸ್ವಲ್ಪ ಹೆಚ್ಚು ಮಾಡೋಣ. 5,45,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ. ಬಂದ್ ನೋಡಿ, ಕೂತ್ಕೊಂಡು ವ್ಯಾಪಾರ ಮಾಡಿ, ನಿಮ್ಗೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಓಕೆ ಸರ್. ಹಾಗೆ ಬ್ಲೂ ಕಲರ್ ಒಂದು 2014 ಮಾಡಲು ಸಿಂಗಲ್ ಒಂದು ಆಟೋಮೆಟಿಕ್. ಬಹಳ ಜನ ಆಟೋಮೆಟಿಕ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಿಟ್ಬಿಟ್ಟು 3,45 ಹೇಳೋದು. ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 3,45 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಫೈನಾನ್ಸ್ ಆಗುತ್ತಲ್ಲ? ಫೈನಾನ್ಸ್ ಆಗುತ್ತೆ. ಇದು ಬೇಡ, ಇನ್ನೊಂದು ಬ್ಲೂ ಇದೆ, ಅದು ಆಟೋಮೆಟಿಕ್, ಅದು 14 ಮಾಡಲು. 2,85 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಮತ್ತೊಂದ್ ಸರಿ, ಇದು 2,85. ಸೊ ಈ ಬ್ಲೂ 3,45. ಸೊ ಎರಡರಲ್ಲೂ ಕಡಿಮೆ ಆಗುತ್ತೆ. ಅದು ಬೇಡ, ಆ ಕಲ್ಲನಲ್ಲಿ i20 ಕೊಡ್ತೀನಿ. ಪೆಟ್ರೋಲ್ ಮಾಡ್ಲು, ಟಾಪ್ ಅಂಡ್ ಮಾಡ್ಲು, ಆಸ್ಟಾ ಪೆಟ್ರೋಲ್ ಗಾಡಿ. 295 ಹೆಚ್ಚು ಕಡಿಮೆ ಆಗುತ್ತೆ. ಫುಲ್ ಲೋಡೆಡ್ ಗಾಡಿ. ಸೊ ಫುಲ್ ಲೋಡೆಡ್ ಗಾಡಿ, ಫುಲ್ ಟಾಪ್ ಅಂಡ್ ಎಷ್ಟು ಸರ್? ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. 295 ಹೆಚ್ಚು ಕಡಿಮೆ ಆಗುತ್ತೆ. 295 ಕಡಿಮೆ ಆಗುತ್ತೆ. ಹೌದೌದು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಹೊಂಡಾ ಆಕ್ಸೆಂಟ್ 14 ಮಾಡಲು. ಇದು 69,70,000 ಚೇಂಜ್ ಓಡಿದೆ. ಗಾಡಿ ತುಂಬಾ ನೀಟ್ ಆಗಿದೆ. ಬಾಡಿ ಲೈನ್ ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬೆಂಗಳೂರು ಗಾಡಿ, ಒಳ್ಳೆ ನೀಟ್ ಆಗಿದೆ. ಬ್ಲೂ ಕಲರ್ ಅಲ್ಲಿ. ಹೌದೌದು. 3,85 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 3,85 ಕಡಿಮೆ ಮಾಡಿಸ್ಕೊಳ್ಳೋಣ, ಫೈನಾನ್ಸ್ ಆಗುತ್ತೆ. ತುಂಬಾ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಹಾಗೆ ಇದು ಆಕ್ಟಿವಾ 2015 ಮಾಡಲು i20. ಇದು 82,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಇದು ನೀಟ್ ಆಗಿದೆ. ಬಾಡಿ ಲೈನ್ ಒಳ್ಳೆ ನಂಬರು, ಒಳ್ಳೆ ಗಾಡಿ, ತುಂಬಾ ನೀಟ್ ಆಗಿದೆ. 495 ಹೆಚ್ಚು ಕಡಿಮೆ ಆಗುತ್ತೆ. 495 ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡೋಣ ಸರ್. ರಿಡ್ಜು ಸರ್ 2011 ಮಾಡಲು VDI ಡೀಸೆಲ್ ಗಾಡಿ. ರಿಡ್ಸು 255 ಹೆಚ್ಚು ಕಡಿಮೆ ಆಗುತ್ತೆ. 2,55,000 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಸರ್ 2010 ಮಾಡಲು VXi. ಇದು ಕೂಡ ನೀಟ್ ಆಗಿದೆ. ಸಣ್ಣ ಬಜೆಟ್ ಹುಡುಗರಿಗೆ ಒಳ್ಳೆ ಗಾಡಿ. 185 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. 1,85,000 ಬಾಡಿ ಲೈನ್, ಇಂಜನ್ ಚೆನ್ನಾಗಿದೆ, AC, ಪವರ್ ಸ್ಟೇರಿಂಗ್ 4 ಪೌಂಡ್ ಇದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸರ್ ನೆಕ್ಸ್ಟ್ 2018 ಮಾಡಲು ಜನವರಿ ಶಿಫ್ಟ್ ಡಿಸೈರ್ ZDI ಟಾಪ್ ಅಂಡ್ ಮಾಡಲು. ಮ್ಯಾಗ್ ವೀಲ್, ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಫುಲ್ ಲೋಡೆಡ್ ಗಾಡಿ. ಅದು 15 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. 6,15,000 ಅದ್ರಲ್ಲಿ ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಟಾಪ್ ಅಂಡ್ ಮಾಡಲು ಡೀಸೆಲ್ ಶಿಫ್ಟ್ ಡಿಸೈರ್. ಅದು ನ್ಯೂ ಶೇಪ್. ಹೌದೌದು ಸರ್. ನೆಕ್ಸ್ಟ್ ಇದು i10 ಗ್ರಾಂಡ್ 14 ಮಾಡಲು. ಇದು ಕೂಡ ಟಾಪ್ ಅಂಡ್ ಮಾಡಲು. ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಇದೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 375 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಗ್ ವೀಲ್ ಇದೆ, ಫುಲ್ ಲೋಡೆಡ್ ಗಾಡಿ. 375 ಅಲ್ಲ ಸರ್? 375 ಹೆಚ್ಚು ಕಡಿಮೆ. ಸರ್ ನೆಕ್ಸ್ಟ್ 2011 ಮಾಡಲು i20 ಪೆಟ್ರೋಲ್ ಸ್ಪೋರ್ಟ್ಸ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬಾಡಿ ಲೈನ್ ಚೆನ್ನಾಗಿದೆ, ಒಳ್ಳೆ ನೀಟ್ ಆಗಿದೆ. 265 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಗಾಡಿ. ಸರ್. ಹಾಗೆ ನೆಕ್ಸ್ಟ್ ಸರ್, ಇದು ಆಯ್ತು, ಶೋಲ್ಡ್ ಆಯ್ತು. ಆಗಿದೆಯಾ? ಇದು ನೋಡಿ, ಆಟೋಮೆಟಿಕ್ ಕಿಡ್ 16 ಮಾಡಲು. ಆಟೋಮೆಟಿಕ್ ಜನ ಬಹಳ ಹುಡುಕ್ತಾ ಇರ್ತಾರೆ. ಇದಕ್ಕೂ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ. 245 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಸರ್ ನೆಕ್ಸ್ಟ್ ಸರ್ XCV 2013 ಮಾಡಲು W8 8 ಏರ್ ಬ್ಯಾಗ್ ಬಂದಿದೆ. ಟಾಪ್ ಮಾಡಲು, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಇದೆ. ತುಂಬಾ ನೀಟ್ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 5,500 ಹೇಳೋದು. ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. 5,500 ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. ಸರ್ ಫೈನಾನ್ಸ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸಿವಿಲ್ ಚೆನ್ನಾಗಿದೆ. 80% ಲೋನ್ ಆಗುತ್ತೆ. 80% ಆಗುತ್ತೆ. ಹೌದೌದು. ಸರ್. ಹಾಗೆ ಸರ್ ನೆಕ್ಸ್ಟ್ ಸರ್ 2016 ಮಾಡಲು ಇದು ಟಾಟಾ ಜಸ್ಟ್. ಇದು ಕೂಡ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ. ಇಂಜಿನ್ ಎಲ್ಲ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಇದು 16 ಮಾಡಲು. 410 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 4,10,000 ಕಡಿಮೆ ಆಗುತ್ತೆ. ಹೌದೌದು ಸರ್. ನೆಕ್ಸ್ಟ್ ಕ್ವಿಡ್ ಸರ್ 19 ಮಾಡಲು. ಇದು ಆಟೋಮೆಟಿಕ್. ಗಾಡಿ ತುಂಬಾ ನೀಟ್ ಆಗಿದೆ. ಇದು ಕೂಡ 345 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಕಡಿಮೆ ಆಗುತ್ತೆ. ಇನ್ನೊಂದು ಶಿಫ್ಟ್ ಇದೆ ಸರ್, ಸಿಲ್ವರ್ ಕಲರ್ VXi 9 ಮಾಡಲು. ಗಾಡಿ ತುಂಬಾ ನೀಟ್ ಆಗಿದೆ. ಬಾಡಿ ಲೈನ್, ಇಂಜನ್, ಟೈರ್ ಆಗ್ಲಿ, FC, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಏನ್ ತಗೋಬೇಕು, ಆರಾಮಾಗಿ ಓಡಿಸ್ಬೇಕು. 255 ಹೇಳೋದು. ಹೆಚ್ಚು ಕಡಿಮೆ ಮಾಡೋಣ. ಏನ್ ಮಾತಾಡಂಗಿಲ್ಲ.
ಏನು ಮಾತಾಡಿಲ್ಲ ಸರ್, ತಗೋಬೇಕು, ಆರಾಮಾಗಿ ಓಡಿಸ್ಕೋಬೇಕು. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ 16 ಮಾಡ್ಲು ಹೊಂಡೈ ಎಕ್ಸೆಂಟ್, ಇದು ಕೂಡ ತುಂಬಾ ನೀಟ್ ಆಗಿದೆ. ಒಳ್ಳೆ ಗಾಡಿ, ಒಳ್ಳೆ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. 4-15 ಹೆಚ್ಚು ಮಾಡಿಸ್ಕೊಡೋಣ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀನಿ. ಇದಕ್ಕೂ ಫೈನಾನ್ಸ್ ಆಗುತ್ತೆ. ಓಕೆ ಸರ್. ಹಾಗೆ 16 ಮಾಡ್ಲು i20 ಆಕ್ಟಿವಾ, ಇದು ಕೂಡ ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್. ಇದು ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 495 ಹೆಚ್ಚು ಮಾಡಿಸ್ಕೊಡೋಣ, ಗಾಡಿ ತುಂಬಾ ನೀಟ್ ಆಗಿದೆ. ನೆಕ್ಸ್ಟ್ 2010 ಮಾಡ್ಲು ಐಕಾನ್ ಡೀಸೆಲ್ ಒರಿಜಿನಲ್ ಗಾಡಿ. ಇದು ನೀರ್ ಬಿಡ್ತಿ ಗಲೀಜಾಗಿದೆ, ನೀಟಾಗಿ ಮಾಡಿಸ್ಕೊಡ್ತೀವಿ. ಡೀಸೆಲ್ ಗಾಡಿ, ಇಂಜನ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಒಳ್ಳೆ ಇಂಟೀರಿಯರ್. 135 ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ 20-22 ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್. 4-5 ಜನ ಆರಾಮಾಗಿ ಓಡಾಡ್ಬೇಕು, ಒಳ್ಳೆ ಗಾಡಿ. 135 ಸ್ವಲ್ಪ ಹೆಚ್ಚು ಮಾಡೋಣ. ಶಿಫ್ಟ್ 1920 VXI ಆಪ್ಷನಲ್. ಮ್ಯಾಗ್ ವೀಲ್, ಏರ್ ಬ್ಯಾಗ್ ವಿತ್ CNG ಎಲ್ಲ ಇದೆ. 5 ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ. 5 ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್. ಇನ್ನೊಂದು ಸರ್ ನೆಕ್ಸ್ಟ್ ಈಕೋ ಸ್ಪೋರ್ಟ್ 14 ಮಾಡ್ಲು ಡೀಸೆಲ್ ಗಾಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. 4 ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ ಸರ್. 4 ಕಡಿಮೆ ಆಗುತ್ತಲ್ಲ ಸರ್, ಕಡಿಮೆ ಮಾಡಿಸ್ಕೊಳೋಣ ಸರ್. ಓಕೆ, ಇದು ಅವಾಗ ಆಯ್ತಲ್ಲ? ಆಯ್ತು ಸರ್. ನೆಕ್ಸ್ಟ್ 14-15 ಶಿಫ್ಟ್ ಡೀಸೆಲ್ ಗಾಡಿ, 77,000 ಚೇಂಜ್ ಓಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. 495 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ ಸರ್. 4,95,000 ಫೈನಾನ್ಸ್ ಕೂಡ ಮಾಡ್ಕೊಳೋಣ, ಗಾಡಿ ತುಂಬಾ ಫೈನಾನ್ಸ್ ಆಗುತ್ತೆ. ಹೌದೌದು. ಓಕೆ. ಸಿಯಾಜ್ ಸರ್, ಸಿಯಾಜ್ 16 ಮಾಡ್ಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಸಿಂಗಲ್ ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 5 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 5 ಕಡಿಮೆ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ 17 ಮಾಡ್ಲು ಬಹಳ ಜನ ಹೇಳ್ತಾ ಇರ್ತಾರೆ, ಏನ್ ಸರ್ ಬರೀ ವೈಟ್ ಬೋರ್ಡೇ ಮಾಡ್ತೀರಾ ಅಂತ. ಅದಕ್ಕೆ ಎಲ್ಲೋ ಬೋರ್ಡ್ ಸ್ವಲ್ಪ ತರಿಸಿದೀನಿ. 17 ಮಾಡ್ಲು ಡೀಸೆಲ್ ಗಾಡಿ, ETS 5 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. 5 ಲಕ್ಷ ಕಡಿಮೆ ಆಗುತ್ತೆ ಸರ್. ಇದು ಹೆಚ್ಚು ಕಡಿಮೆ 17 ಮಾಡಲ್ಲ? 17 ಡೀಸೆಲ್. ಹೌದೌದು, ಒಳ್ಳೆ ಗಾಡಿ. ಕ್ಲೀನ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ, ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ. ಸ್ವಲ್ಪ ಇದು ಇಂಟೀರಿಯರ್ ಇದು ಬಫಿಂಗ್ ಮಾಡ್ಕೋಬೇಕು, ಕಸ್ಟಮರ್ ಆಸ್ ಇಟ್ ಈಸ್ ಬಿಟ್ಟಿದ್ದಾರೆ, ಹಂಗೆ ಇದೆ ಗಾಡಿ. ಓಕೆ ಓಕೆ ಸರ್. ಹಾಗೆ ಒಂದು ಸಾಂಟ್ರೋ 2009 ಮಾಡ್ಲು GLS 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,45,000 ಕಡಿಮೆ ಆಗುತ್ತೆ. ಹೌದೌದು, ಬ್ಲಾಕ್ ಕಲರ್ ಅಲ್ಲಿ. ಹೌದೌದು. ಓಕೆ ಓಕೆ ಸರ್. ಇನೋವಾ ಸರ್ ತುಂಬಾ ಜನ ಕೇಳ್ತಾರೆ. 2011 ಮಾಡ್ಲು ಇನೋವಾ ಮಿಡ್ಲ್ ವರ್ಷನ್, ಇದು ಕೂಡ ಬಾಡಿ ಲೈನ್, ಇಂಜನ್ ಒಳ್ಳೆ ಇಂಟೀರಿಯರ್, ತುಂಬಾ ದೊಡ್ಡ ರಾಯಲ್ ಫ್ಯಾಮಿಲಿಗೆ ಬಹಳ ಒಳ್ಳೆ ಗಾಡಿ. ಸೊ 4 ಹೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಮರದ ಕೆಳಗಡೆ ನಿಲ್ಸಿದೀವಿ ಅಂತ ಸ್ವಲ್ಪ ಧೂಳು ಬಿದ್ದಿದೆ, ವಾಶ್ ಗೀಶ್ ಮಾಡಿ ನೀಟಾಗಿ ಕೊಡ್ತೀವಿ. ಟೈಲ್ ಚೆನ್ನಾಗಿದೆ, ಬಾಡಿ ಲೈನ್, ಇಂಜನ್, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಪ್ರೈಸ್ ಏನೋ ಸರ್? 4 ಹೆಚ್ಚು ಕಡಿಮೆ ಮಾಡಿಸ್ಕೊಳೋಣ. ಓಕೆ ಓಕೆ ಸರ್. ಹಾಗೆ ಶಿಫ್ಟ್ ನೋಡಿ, ಇದು ಕೂಡ ಕೊಡೋ ಟೈಮ್ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಡೀಸೆಲ್ ಗಾಡಿ 2009 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 7 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ಬಿಡ. 2 ಲಕ್ಷ ಶಿಫ್ಟ್, ಅದ್ರಲ್ಲಿ ಕಡಿಮೆ ಆಗುತ್ತೆ. ಡೀಸೆಲ್ ಪ್ರೈಸ್ ಏನು ಹೇಳ್ಬಿಡ್ತೀರಾ? ಇನ್ನು ಪ್ರೈಸ್ 190 ಮಾಡ್ಬಿಡಿ ಫೈನಲ್. 190 ಗೆ ನೋಡಿ, 190 ಒಂದು ಶಿಫ್ಟ್ ಇದೆ. ಸೊ ಡೀಸೆಲ್ ಗಾಡಿ, ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಓಕೆ ಸರ್. ಇದು ಶಿಫ್ಟ್ ಡಿಸೈರ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. 19 ಮಾಡ್ಲು VDI ಆಪ್ಷನಲ್, 5 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. 5 ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಇನ್ನೊಂದು ರೆಡ್ ಕಲರ್ 2009 ಮಾಡ್ಲು ಡೀಸೆಲ್ 225 ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್. 225 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ಗಾಡಿ, VDI. ಹೌದೌದು. ಒಂದು ನಿಮಿಷ ಸರ್. ಸರ್ ನೆಕ್ಸ್ಟ್ 2015 ಮಾಡ್ಲು i20 ಆಸ್ಟಾ ಟಾಪ್ ಅಂಡ್ ಮಾಡ್ಲು 69,000 ಹೊಡಿದೆ, ಶೋರೂಮ್ ಟ್ರ್ಯಾಕ್ ಇದೆ, ಪುಷ್ ಬಟನ್ ಸ್ಟಾರ್ಟ್, ಗಾಡಿ ವಾಶ್ ಗೀಶ್ ಮಾಡ್ಕೊಡ್ತೀವಿ, ನೀಟ್ ಆಗಿದೆ. 465 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಸರ್ ನೋಡಿ, ಟಾಪ್ ಅಂಡ್ ವೆಹಿಕಲ್, ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್ ಸರ್. 465 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫುಲ್ ಲೋಡೆಡ್ ಗಾಡಿ, ಫುಲ್ಲಿ ಲೋಡೆಡ್, ಎಲ್ಲ ತರ ಫೀಚರ್. ಹೌದೌದು ಸರ್. ನೆಕ್ಸ್ಟ್ ಆಲ್ಟೋ 15 ಮಾಡ್ಲು ಆಟೋಮೆಟಿಕ್ K10 3 ಲಕ್ಷ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ. 3 ಲಕ್ಷ ಸರ್. ಆಟೋಮೆಟಿಕ್ ತುಂಬಾ ಇದೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ತರ ಎಲ್ಲಾ ಟೈಪ್ ವೆಹಿಕಲ್ ಸಿಗುತ್ತೆ, ಯಾವ್ದು ಬೇಕು ಮಾತಾಡ್ಬೋದು. ಸೊ ಬೆಸ್ಟ್ ಕಲರ್ ಅಲ್ಲಿ ಇದೆ ನೋಡಿ ಸರ್. ಪ್ರೈಸ್ 3 ಲಕ್ಷ ಹೆಚ್ಚು ಕಡಿಮೆ ಮಾಡೋಣ ಸರ್. 3 ಲಕ್ಷ ಕಡಿಮೆ ಆಗುತ್ತೆ, ಫೈನಾನ್ಸ್ ಮಾಡಿಸ್ಕೊಡೋಣ ಸರ್. ಓಕೆ